ಎಕ್ಸಾಮ್ಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಅಟ್ಲೀಸ್ಟ್ ಟ್ರೈಬಲ್ ಬಗ್ಗೆ ಆಗಲಿ ಅಥವಾ ಪಿ ವಿ ಟಿ ಜಿಸ್ ಬಗ್ಗೆ ಆಗಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅಂದರೆ ನಾನು ಎಲ್ಲ ಎಕ್ಸಾಮ್ಸಲ್ಲೂ ಅಂತ ಹೇಳೋಕ್ಕಾಗಲ್ಲ, ಬಟ್ ಮೋಸ್ಟ್ ಆಫ್ ದ ಟೈಮ್ ಟ್ರೈಬ್ಸ್ ಅಥವಾ ಆ ಟ್ರೈಬ್ ಮೇಲಿರುವಂತಹ ಯಾವುದೇ ಆದಂತಹ ಒಂದು ಆ್ಯಕ್ಟ್ಸ್ ಆಗಿರ್ಬೋದು, ಅಥವಾ ರೀಸೆಂಟಾಗಿ ಟ್ರೈಬಲ್ದು ಯಾವುದಾದ್ರು ಇಶ್ಯೂ ಆಗಿರುವಂಥ ನ್ಯೂಸು ಅಥವಾ ಪಿ ವಿ ಟಿ ಜಿಸು, ಇದರಲ್ಲಿ ಒಂದು ಟಾಪಿಕ್ಕು ಎಕ್ಸಾಮಿನರು ಕೇಳ್ತಾರೆ, ಯೂಶ್ವಲಿ ಕೇಳ್ತಾರೆ. ಯಾಕೆಂದರೆ ಯು ಪಿ ಎಸ್ ಸಿ ಯಲ್ಲಂತೂ ಟ್ರೈಬ್ಸ್ ಅನ್ನೋದು ಒಂದು ವೆರಿ ಫೇವ್ರೆಟ್ ಟಾಪಿಕ್ ಫಾರ್ ದ ಎಕ್ಸಾಮಿನರ್. ಸೊ ದ ಸೇಮ್ ವೇ ಇಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಗ್ರೂಪ್ ಸಿ ಆಗಿರಬಹುದು, ಬೇರೆ ಇನ್ಯಾವುದೇ ಆದಂಥ ಕೆ ಎಸ್ ಪಿ ಎಕ್ಸಾಮ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಟ್ರೈಬ್ ಬಗ್ಗೆ ಅಟ್ಲೀಸ್ಟ್ ಎಲ್ಲ ಟ್ರೈಬ್ಸ್ ಇಲ್ಲ ಅಂದ್ರೂ ಮೇಜರ್ ಟ್ರೈಬ್ಸ್, ಸಮ್ ಆಫ್ ದ ಟ್ರೈಬ್ಸ್ ನಾವು ಅದು ಯಾವ ಟ್ರೈಬು ಯಾವ ಸ್ಟೇಟಲ್ಲಿದೆ, ಮತ್ತು ಅವ್ರದ್ದು ಏನಾದರೂ ಸ್ಪೆಸಿಫಿಕ್ ಆದಂತಹ ಫೆಸ್ಟಿವಲ್ ಇದ್ದರೆ ಅದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ನಿಮಗೆ ಇದನ್ನು ಯಾಕೆ ಮಾಡ್ತಿದ್ದೀನಿ ಅಂದರೆ, ವಿದುರ ನೀತಿ ಫಸ್ಟ್ ಪಾರ್ಟಲ್ಲಿ ಟ್ರೈಬಲ್ ಅನ್ನೋದು ಒಂದು ಟಾಪಿಕ್ ಇದೆ. ನಾನು ಇದನ್ನು ಇವತ್ತು ಮಾಡಿದ ಮೇಲೆ, ನೀವು ಕ್ಲಾಸ್ ನೋಡಿದ ಮೇಲೆ ಅದನ್ನು ಹೋಗಿ ಒಂದೆರಡು ಸಲ ಕಣ್ಣಾಡಿಸಿದ್ರೆ ನಿಮಗೆ ಅದು ನೆನಪಲ್ಲಿರುತ್ತೆ. ದಟ್ ಇಸ್ ದ ರೀಸನ್ ಐ ಆಮ್ ಡೂಯಿಂಗ್ ದಿಸ್ ಟಾಪಿಕ್. ಓಕೆ, ಚಕ್ಮಾ ಟ್ರೈಬ್ಸು ಮೇಜರ್ಲಿ ಅರುಣಾಚಲ್ ಪ್ರದೇಶ್, ತ್ರಿಪುರ ಮತ್ತು ಮಿಜೋರಾಮಲ್ಲಿ ಇರ್ತಾರೆ. ಇವ್ರದ್ದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಚಕ್ಮಾ, ದ ಸೇಮ್ ಲ್ಯಾಂಗ್ವೇಜು. ಇದು ರಿಲಿಜಿಯನ್ ಯಾವುದು ಅಂದರೆ ಇವರು ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಯೂಶ್ವಲಿ ನಾರ್ತ್ ಈಸ್ಟಲ್ಲಿ ಬುದ್ಧಿಸಮ್ಮು, ಅದನ್ನು ಬಿಟ್ಟರೆ ಕ್ರಿಶ್ಚಿಯಾನಿಟಿ ಸ್ವಲ್ಪ ಜಾಸ್ತಿ ಇದೆ. ಕ್ರಿಶ್ಚಿಯಾನಿಟಿ ಮತ್ತು ಬುದ್ಧಿಸಮ್ ಜಾಸ್ತಿ ಇದೆ. ದೇ ಆರ್ ನೋನ್ ಫಾರ್ ಬ್ಯಾಂಬೂ ಕ್ರಾಫ್ಟು ಮತ್ತು ಟ್ರೆಡಿಷ್ನಲ್ ಡ್ಯಾನ್ಸು ಮತ್ತು ಫುಲ್ ಜೀಜು ಅನ್ನೋ ಒಂದು ಫೆಸ್ಟಿವಲ್. ಇದು ನೆನ್ಪಿಟ್ಕೊಳ್ಳಿ, ಫುಲ್ ಬಿಜು ಫೆಸ್ಟಿವಲ್ಲು ಚಕ್ಮಾ ಟ್ರೈಬ್ಸ್ ಸೆಲೆಬ್ರೇಟ್ ಮಾಡೋದು. ದೆನ್ ಕಮ್ಸ್ ದಿಮಾಸಾ ಟ್ರೈಬ್ಸು ಅಸ್ಸಾಮಲ್ಲಿರ್ತಾರೆ. ಇವ್ರದ್ದು ಲ್ಯಾಂಗ್ವೇಜು ದಿಮಾಸಾ. ಮತ್ತು ದೇ ಫಾಲೋ ದ ಜುಮ್ ಅಥವಾ ಶಿಫ್ಟಿಂಗ್ ಕಲ್ಟಿವೇಷನ್. ಇಲ್ಲಿ ನಮಗೆ ಶಿಫ್ಟಿಂಗ್ ಕಲ್ಟಿವೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇದು ಒಂದು ಫಾರೆಸ್ಟ್ ಏರಿಯಾ ಅಂದ್ಕೊಳ್ಳಿ, ಇದನ್ನು ಇವರು ಕಟ್ ಮಾಡ್ತಾರೆ. ಇಲ್ಲಿ ಒಂದು 5-6 ವರ್ಷ ವ್ಯವಸಾಯ ಮಾಡ್ತಾರೆ, ಅಗ್ರಿಕಲ್ಚರ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಇಲ್ಲೊಂದು ಫಾರೆಸ್ಟ್ ಇರುತ್ತೆ, ಈ ಫಾರೆಸ್ಟ್ಗೆ ಹೋಗ್ತಾರೆ. ಸೊ ಈ ಫಾರೆಸ್ಟ್ದು ಫಲವತ್ತತೆ ಎಲ್ಲ ಮುಗಿದ್ಮೇಲೆ ಇನ್ನೊಂದು ಫಾರೆಸ್ಟ್ಗೆ ಹೋಗೋದಕ್ಕೆ ಶಿಫ್ಟಿಂಗ್ ಕಲ್ಟಿವೇಷನ್ ಅಂತಾರೆ. ಇದಕ್ಕೆ ನಾರ್ತ್ ಈಸ್ಟರ್ನ್ ಸೈಡಲ್ಲಿ ಜುಮ್ ಕಲ್ಟಿವೇಷನ್ ಅಂತ ಇನ್ನೊಂದು ಹೆಸರಿದೆ. ಸೊ ಇವರು ಫೆಸ್ಟಿವಲ್ ಯಾವುದು ಅಂದರೆ ಬುಸು ದಿಮಾ. ಇದು ನಿಮಗೆ ನೆನಪಿರಬೇಕು. ದ್ಯಾಟ್ ಫೆಸ್ಟಿವಲ್ ಇಸ್ ರಿಲೇಟೆಡ್ ಟು ಹಾರ್ವೆಸ್ಟ್ ಫೆಸ್ಟಿವಲ್. ಆಮೇಲೆ ಕಾಸಿ ಜೇಂತಿಯಾ ಟ್ರೈಬ್, ಗ್ಯಾರೋ, ಕಾಸಿ, ಜೇಂತಿಯಾ, ಇವು 3 ಟ್ರೈಬ್ಸು ಮೇಘಾಲಯದಲ್ಲಿ ಬರುತ್ತೆ. ಆ್ಯಂಡ್ ಈ 3 ಹಿಲ್ ಸ್ಟೇಷನ್ಸ್ ಕೂಡ, ಇದು ನೆನ್ಪಿಟ್ಕೋಬೇಕು. ಕಾಸಿ, ಗ್ಯಾರೋ ಆ್ಯಂಡ್ ಜೇಂತಿಯಾ, ದೀಸ್ ಆರ್ ದ ಹಿಲ್ ಸ್ಟೇಷನ್ಸ್ ಆ್ಯಸ್ ವೆಲ್. ಆ ಹಿಲ್ ಸ್ಟೇಷನ್ಸಲ್ಲೇ ಬದುಕುವಂತಹ ಇವರು 3 ಜನ ಟ್ರೈಬ್ಸ್. ಇನ್ನೊಂದು ಮೇಜರ್ಲಿ ಇಲ್ಲಿ ಮ್ಯಾಟ್ರಿಲಿನಿಯಲ್ ಸೊಸೈಟಿ ಅಂದರೆ ಏನಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಮದುವೆ ಆದಮೇಲೆ ಆಸ್ತಿ ಎಲ್ಲವೂ ಮಗನಿಗೆ ಹೋಗುತ್ತಲ್ವಾ ಪ್ಯಾಟ್ರಿಲಿನಿಯಲಲ್ಲಿ. ಇಲ್ಲಿ ಉಲ್ಟಾ, ಮದರ್ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ ಆ್ಯಂಡ್ ದ ಪ್ರಾಪರ್ಟಿ ವಿಲ್ ಗೋ ಫ್ರಮ್ ಮದರ್ ಟು ಡಾಟರ್. ಈ ಥರ ಇರುತ್ತೆ ಮ್ಯಾಟ್ರಿಲಿನಿಯಲ್ ಅಂದರೆ. ಇದು ಆ್ಯಕ್ಚುಲಿ ಕೇರಳದಲ್ಲಿರೋ ನಾಯರ್ ಅನ್ನೋ ಒಂದು ಕಮ್ಯುನಿಟಿಯಲ್ಲಿ ಕೂಡ ಮ್ಯಾಟ್ರಿಲಿನಿಯಲ್ ಸೊಸೈಟಿ ಇದೆ. ಇವರು ಲ್ಯಾಂಗ್ವೇಜ್ ಯಾವುದು ಅಂದರೆ ಖಾಸಿ ಲ್ಯಾಂಗ್ವೇಜು. ಮತ್ತು ಫೆಸ್ಟಿವಲ್ಲು ನೋಂಕ್ರೆಮ್ ಡ್ಯಾನ್ಸ್. ಮತ್ತು ಶಾದ್ಸುಕ್ ಮೆನ್ಸಿಯಂ. ಜೇಂತಿಯಾ ಟ್ರೈಬ್ ವಿ ಡಿಸ್ಕಸ್ಡ್, ಸೇಮ್ ಮೇಘಾಲಯದಲ್ಲಿರ್ತಾರೆ. ಮ್ಯಾಟ್ರಿಲಿನಿಯಲ್ ಸೊಸೈಟೀಸ್ ಇವ್ರದ್ದು ಕೂಡ. ಇವರು ಮಾತಾಡುವಂತಹ ಲ್ಯಾಂಗ್ವೇಜು ನಾರ್. ಇದೇನು ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ಇವ್ರದ್ದು ಫೆಸ್ಟಿವಲ್ ಬಂದುಬಿಟ್ಟು ಬೆಹೆಂದಿ ಕಲಂ. ಇದು ರೈನ್ ಫೆಸ್ಟಿವಲ್. ನಾವು ಅಲ್ಲೊಂದು ಫೆಸ್ಟಿವಲ್ ಅಸ್ಸಾಮಲ್ಲಿರೋದು ನೋಡಿದ್ರೆ ಅದು ಹಾರ್ವೆಸ್ಟ್ ಫೆಸ್ಟಿವಲ್. ಹಿಂಗೆ ಕೇಳ್ಬೋದು, ಬೆಹೆಂದಿ ಕಲಂ ಯಾವ ಫೆಸ್ಟಿವಲ್ಲು, ರೈನ್ ಫೆಸ್ಟಿವಲ್ಲ, ಅಥವಾ ಇಟ್ ಈಸ್ ರಿಲೇಟೆಡ್ ಟು ವಿಚ್ ಟ್ರೈಬ್ ಅಂತ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ದೆನ್ ಕಮ್ಸ್ ಗ್ಯಾರೋ ಟ್ರೈಬ್ಸ್. ಗ್ಯಾರೋ ಆಲ್ರೆಡಿ ವಿ ಡಿಸ್ಕಸ್ಡ್, ದಿಸ್ ಈಸ್ ಆಲ್ಸೋ ಮೇಘಾಲಯ, ಗ್ಯಾರೋ ಹಿಲ್ಸ್. ಆ್ಯಂಡ್ ಅವರು ಲ್ಯಾಂಗ್ವೇಜು ಗ್ಯಾರೋ ಲ್ಯಾಂಗ್ವೇಜೇ. ಮತ್ತು ಮ್ಯಾಟ್ರಿಲಿನಿಯಲ್ ಸೊಸೈಟಿ ಇವ್ರದ್ದು ಕೂಡ. ಅವರು ಆಚರಿಸುವಂಥ ಫೆಸ್ಟಿವಲ್ಲು ವಂಗಾಲ ಫೆಸ್ಟಿವಲ್. ಇದು 100 ಡ್ರಮ್ ಫೆಸ್ಟಿವಲ್. ಇದರಲ್ಲಿ ಏನಂತಂದರೆ, ಎಲ್ಲರೂ ಡ್ರಮ್ನ ಅವ್ರು ಸೊಂಟಕ್ಕೆ ಕಟ್ಕೊಂಡ್ಬಿಟ್ಟು ಬಾರಿಸ್ತಾ ಇರ್ತಾರೆ. ಸೊಂಟದಲ್ಲಿ ಡ್ರಮ್ ಇರುತ್ತೆ. ದಿಸ್ ಈಸ್ ಅಬೌಟ್ ದ ಗ್ಯಾರೋ ಟ್ರೈಬ್. ದೆನ್ ಗದ್ದೀಸು ರೀಜನ್ ಇವ್ರದ್ದು ಬಂದ್ಬಿಟ್ಟು ಹಿಮಾಚಲ್ ಪ್ರದೇಶ, ಧವಲಾಧರ್, ಧರ್ಮಶಾಲಾ ಮತ್ತು ಚಂಬಾ ಈ ರೇಂಜಲ್ಲಿ ಇರ್ತಾರೆ. ಆಕ್ಯುಪೇಷನ್ನು ಸೆಮಿನೊಮ್ಯಾಡಿಕ್, ಅಂದರೆ ಅವರು ನೊಮ್ಯಾಡಿಕ್ ಸೊಸೈಟಿಯಲ್ಲಿ ಇರ್ತಾರೆ. ಯಾವುದು ಆಕ್ಯುಪೇಷನ್, ಫೆಸ್ಟಿವಲ್ ಮತ್ತು
ಸಾರಿ ಯಾವುದೇನಂದರೆ ಶೀಪ್ನ ಗೋಟ್ ಅಥವಾ ಹಾರ್ಸಸ್ಸು ಇದನ್ನ ಇದು ಮಾಡೋದು. ಮತ್ತು ಇವರು ಸೆಲೆಬ್ರೇಟ್ ಮಾಡುವಂಥ ಫೆಸ್ಟಿವಲು ಶಿವರಾತ್ರಿ ಮೇಳ ಸೆಲೆಬ್ರೇಟೆಡ್. ಶಿವರಾತ್ರಿ ಮೇಳ ನಮಗೆ ಗೊತ್ತೇ ಇದೆ, ಶಿವಂದು ಫೆಸ್ಟಿವಲ್ಲು. ದೇ ಆರ್ ನೋನ್ ಫಾರ್ ವೂಲ್ ಆ್ಯಂಡ್ ಟ್ರೆಡಿಷ್ನಲ್ ಚೋಳ ಅಟೈರ್, ಅದೊಂದು ನಮಗೆ ಗೊತ್ತಿರಲಿ. ಗುಜ್ಜರ್ಸ್ ಅಗೇನು ಜಮ್ಮು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡಲ್ಲಿ ಇರ್ತಾರೆ. ಇವರು ಟ್ರಾನ್ಸ್ ಹ್ಯೂಮನ್ಸ್ ಆಗಿರ್ತಾರೆ. ಟ್ರಾನ್ಸ್ ಹ್ಯೂಮನ್ಸ್ ಅಂತಂದರೆ ಚಳಿಗಾಲದಲ್ಲಿ ಹಿಲ್ ಸ್ಟೇಷನ್ದು ಕೆಳಗೆ ಬರ್ತಾರೆ, ಆ್ಯಂಡ್ ಬೇಸಿಗೆಗಾಲದಲ್ಲಿ ಟ್ರಾನ್ಸ್ ಹ್ಯೂಮನ್ಸ್ ಬೇಸಿಗೆಗಾಲದಲ್ಲಿ ಹಿಲ್ ಸ್ಟೇಷನ್ ಮೇಲೆ ಹೋಗ್ತಾರೆ. ಯಾಕೆಂದರೆ ಚಳಿಗಾಲದಲ್ಲಿ ತುಂಬ ಚಳಿ ಇರೋದ್ರಿಂದ. ಇವರು ಕೂಡ ಟ್ರೆಡಿಷ್ನಲಿ ನೊಮ್ಯಾಡಿಕ್ ಹರ್ಡರ್ಸು. ರಿಲಿಜಿಯನ್ ಮೇಜರ್ಲಿ ಮುಸ್ಲಿಮ್ ಇನ್ ಜಮ್ಮು ಕಾಶ್ಮೀರ್, ಹಿಂದೂಸ್ ಇನ್ ಅದರ್ ಸ್ಟೇಟ್ಸ್. ವಿ ಹ್ಯಾವ್ ಡಿಸ್ಕಸ್ ದಟ್ ಟ್ರಾನ್ಸ್-ಹ್ಯೂಮನ್ಸ್, ಸೀಸನಲ್ ಮೈಗ್ರೇಷನ್ ಆಫ್ ಹರ್ಡ್ಸ್. ಅಂದರೆ ತುಂಬ ಚಳಿಯಲ್ಲಿ ಇರೋಗಾಗದಿರೋದ್ರಿಂದ ದೇ ವಿಲ್ ಕಮ್ ಬ್ಯಾಕ್. ದೆನ್ ವಟ್ಟಲ್ ಟ್ರೈಬ್. ಇವೆಲ್ಲ ನಿಮಗೆ ಒಂದು ಹೆಸರುಗಳು ಕೇಳಿದರೆ ಎಕ್ಸಾಮಲ್ಲಿ ಎಲಿಮಿನೇಷನ್ ಮಾಡೋಕ್ಕೆ ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಜಮ್ಮು ಕಾಶ್ಮೀರಲ್ಲಿ ಇರ್ತಾರೆ. ಇವರು ಟ್ರೆಡಿಷನಲಿ ಮಾರ್ಜಿನಲೈಸ್ಡ್ ಕಮ್ಯುನಿಟಿ. ಆಕ್ಯುಪೇಷನ್ನು ಬ್ಯಾಂಬೂ ವರ್ಕು, ಫಿಶಿಂಗ್, ಹಂಟಿಂಗ್ ಮತ್ತು ಶಿಫ್ಟಿಂಗ್ ಕಲ್ಟಿವೇಷನ್ನು. ದೇ ಸ್ಪೀಕ್ಸ್ ಕಾಶ್ಮೀರಿ ಲ್ಯಾಂಗ್ವೇಜ್. ಆ್ಯಂಡ್ ಕಾಶ್ಮೀರ್ ಅಂದಕ್ಕೆ ನಿಮಗೆ ನೆನಪಿರಬೇಕು 370 ಆರ್ಟಿಕಲ್ ಬಗ್ಗೆ. ಬಟ್ ಇವನ್ ದೋ ಇಟ್ ಈಸ್ ನಾಟ್ ದೇರ್ ನೌ, ಅಬ್ರೋಬಿಗೇಟ್ ಆಗಿದೆ, ಬಟ್ ಸ್ಟಿಲ್ ಲಿಟಲ್ ಬಿಟ್ ನಾಲೆಜ್ ಯು ಶುಡ್ ಹ್ಯಾವ್ ದಿಸ್. ಆ್ಯಂಡ್ ಕಾಶ್ಮೀರಲ್ಲಿ ಕರೇವಾಸ್ ಬಗ್ಗೆ ಗೊತ್ತಿರಬೇಕು, ಕರೇವಾಸು. ಆಮೇಲೆ ಮತ್ತು ಸ್ಯಾಫ್ರಾನ್ ಕಲ್ಟಿವೇಷನ್ ಬಗ್ಗೆ. ಕುರುಂಬಾ ಟ್ರೈಬ್ಸು ತಮಿಳ್ನಾಡು ಮತ್ತು ಕೇರಳದಲ್ಲಿರ್ತಾರೆ. ಕರ್ನಾಟಕದಲ್ಲಿ ಕುರುಬಾ ಅಂತ ಕರೀತಾರೆ, ಜೇನು ಕುರುಬ. ಇವರು ಅಲ್ಲಿ ತಮಿಳ್ನಾಡಲ್ಲಿ ಕುರುಂಬಾಸ್ ಅಂತ ಕರೀತಾರೆ. ಇವ್ರದ್ದು ಆಕ್ಯುಪೇಷನ್ನು ಅಗ್ರಿಕಲ್ಚರ್ ಇರುತ್ತೆ, ಮತ್ತು ಹನಿ ಆ್ಯಂಡ್ ವ್ಯಾಕ್ಸ್ ಕಲೆಕ್ಷನ್, ದಟ್ ಈಸ್ ವಾಟ್ ಐ ಸೆಡ್, ಜೇನು ಕುರುಬಾಸ್. ಮತ್ತು ಹರ್ಬಲ್ ಮೆಡಿಸನ್. ದೇ ಆರ್ ನೌನ್ ಫಾರ್ ವಿಚ್ ಕ್ರಾಫ್ಟ್ ಆ್ಯಂಡ್ ಮ್ಯಾಜಿಕ್ ಪ್ರಾಕ್ಟೀಸ್. ಆ್ಯಕ್ಚುಲಿ ನಮ್ಮ ಕಡೆ ಇದನ್ನು ಹೇಳ್ತಾರೆ, ಕುರುಬಾಸು ತುಂಬ ಜಾಸ್ತಿ ವಾಮಾಚಾರ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು. ಬಿಕಾಸ್ ನಂದು ಕೂಡ ವೆಸ್ಟರ್ನ್ ಘಾಟಲ್ಲೇ ಬರೋದ್ರಿಂದ ವಿ ಬಿಲೀವ್ ದ್ಯಾಟ್ ಕುರುಬಾಸ್ ಡಸ್ ದಿಸ್. ಆ್ಯಂಡ್ ದೇ ಲ್ಯಾಂಗ್ವೇಜ್ ಕುರುಂಬಾ ಲ್ಯಾಂಗ್ವೇಜ್ ವಿಚ್ ಇಸ್ ದ್ರವಿಡಿಯನ್ ಲ್ಯಾಂಗ್ವೇಜ್ ಅದು. ಗ್ರೇಟ್ ಅಂಡಮಾನೀಸ್ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅವ್ರು ಅಂಡಮಾನಲ್ಲಿ ಇರ್ತಾರೆ ಅಂದ್ಬಿಟ್ಟು. ಅವ್ರು ಮಾತಾಡೋ ಭಾಷೆ ಜೆರು, ಅದು ಅಂಡಮಾನೀಸ್ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಅವರು ಡ್ರಾಸ್ಟಿಕಲಿ ಇತ್ತೀಚೆಗೆ ಇದಾಗ್ತಿದ್ದಾರೆ, ಯಾಕಂದರೆ ಇವರು PVTGಸಲ್ಲೆಲ್ಲ ಬರ್ತಾರಲ್ಲ, ಇವರು ಹ್ಯೂಮನ್ ಇಂಟ್ರ್ಯಾಕ್ಷನ್ನು ಸೊಸೈಟಲ್ಲಿಗೆ ಇನ್ನೂ ಕೂಡ ಅವರು ಎಕ್ಸ್ಪೋಸ್ ಆಗಿಲ್ಲ. ಬಟ್ ನಾವು ಇವಾಗ ಗೌರ್ಮೆಂಟು ಸ್ವಲ್ಪ ಅವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದೆ. ಅಂಡಮಾನೀಸ್, ನಿಕೋಬಾರೀಸ್, ಜರವಾಸ್, ಇವರೆಲ್ಲ ಸೆಂಟನಲೀಸು, ಇವರೆಲ್ಲ ಅಂಡಮಾನ್ ನಿಕೋಬಾರಲ್ಲಿ ಬರುವಂತಹ ಫೇಮಸ್ ಟ್ರೈಬಲ್ ಕಮ್ಯುನಿಟೀಸ್. ದೆನ್ ಓಂಗ್ ಟ್ರೈಬ್ ಕೂಡ ಲಿಟಲ್ ಅಂಡಮಾನ್ ಐಲ್ಯಾಂಡಲ್ಲಿ ಇರ್ತಾರೆ. ಇವರು ಸೆಮಿನೊಮ್ಯಾಡಿಕ್ ಹಂಟರ್ ಗ್ಯಾದರರ್. ಪಾಪ್ಯುಲೇಷನ್ ಡಿಕ್ಲೈನ್ ಆಗಿದೆ ಬಿಕಾಸ್ ಆಫ್ ದ ಇನ್ಫರ್ಟಿಲಿಟಿ ಆ್ಯಂಡ್ ಹೈ ಚೈಲ್ಡ್ ಮಾರ್ಟಾಲಿಟಿ. ಇವರು ಓಂಗ್ ಅನ್ನೋ ಲ್ಯಾಂಗ್ವೇಜ್ನೇ ಮಾತಾಡ್ತಾರೆ. ನಮ್ಮದು ಇಂಡಿಯಾದು TFR ಎಷ್ಟಿದೆ ಅಂತ ಗೊತ್ತಿರಬೇಕು, ಟೋಟಲ್ ಫರ್ಟಿಲಿಟಿ ರೇಟ್. ಇದು 2.1 ಇದೆ. ಇಲ್ಲೆಲ್ಲ ಏನು ಅಂದರೆ ಈ ನ್ಯೂಟ್ರಿಷನಲ್ ಫುಡ್ ಸಿಗೋದಿಲ್ಲ, ಇನ್ನೊಂದು ಅವ್ರದ್ದು ಫರ್ಟಿಲಿಟಿ ಡೌನ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮಕ್ಕಳಿಗೂ ಕೂಡ ಕಮ್ಯುನಿಕೇಬಲ್ ಡಿಸೀಸ್ ಬರೋದಾಗಿರ್ಬೋದು, ಅಥವಾ ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದ ಅವು ಮೊರ್ಟಾಲಿಟಿ ಜಾಸ್ತಿ ಆಗೋದ್ರಿಂದ ಇವ್ರದ್ದು ಕೂಡ ಇದು ಡಿಕ್ರೀಸ್ ಆಗ್ತಾ ಹೋಗಿದೆ ಪಾಪ್ಯುಲೇಷನ್. ದೆನ್ ಶಾಂಪೇನ್, ಇವರು ಕೂಡ ಗ್ರೇಟ್ ನಿಕೋಬಾರ್ ಐಲ್ಯಾಂಡಲ್ಲಿ ಇರ್ತಾರೆ. ಶಾಂಪೇನ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಆ್ಯಂಡ್ ಹಂಟರ್ ಗ್ಯಾದರರ್, ಪಿಕ್ಸು, ಬರ್ಡ್ಸು, ರೂಟು, ಫ್ರೂಟ್ಸು. ಆ್ಯಂಡ್ ಅಂಡಮಾನಲ್ಲಿ ಹೋದರೆ ಅಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಇಲ್ಲ. ವೆನ್ ಐ ವಿಸಿಟೆಡ್ ಅಂಡಮಾನ್, ಅಲ್ಲಿ ಬೆಂಗಾಲೀಸ್ ಮತ್ತು ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ. ಟೌನೇ ತುಂಬ ಚಿಕ್ಕದಿದೆ, ಬಟ್ ಅಲ್ಲಿ ಚಿಕ್ಕ ಇದೆಲ್ಲ ಇದೆಯಲ್ಲ ಫಾರೆಸ್ಟ್, ಎವರ್ಗ್ರೀನ್ ಫಾರೆಸ್ಟ್, ಅದ್ರ ಒಳಗೆ ಇವರಿದ್ದಾರೆ. ಇವ್ರು ಇನ್ನೂ ಎಕ್ಸ್ಪೋಸ್ ಆಗಿಲ್ಲ. ಅಂಡಮಾನೀಸ್, ರಿಯಲ್ ಅಂಡಮಾನೀಸು ಮತ್ತು ಅಲ್ಲಿರುವಂಥ ಟ್ರೈಬ್ಸು, ದೇ ಆರ್ ಜಸ್ಟ್ ಇನ್ಸೈಡ್ ದಿಸ್ ಫಾರೆಸ್ಟ್ಸ್. ಇಲ್ಲಿ ನಾರ್ಮಲಿ ಮೇನ್ ಲ್ಯಾಂಡ್ ಇದೆಯಲ್ಲ ಐಲ್ಯಾಂಡಲ್ಲಿ, ಇಲ್ಲೆಲ್ಲ ಇರೋದು ಮೇಜರ್ಲಿ ಬೆಂಗಾಲೀಸ್ ಆ್ಯಂಡ್ ತಮಿಳಿಯನ್ಸ್. ಅಲ್ಲಿ ನಿಮಗೆ ರೆಗ್ಯುಲರಾಗಿ ನಾವು ನೋಡೋಕೆ ಹೋಗ್ತೀವಿ ಟ್ರೈಬ್ಸ್ ಅಂದರೆ ಯು ವೋಂಟ್ ಫೈಂಡ್ ದೆಮ್ ದೇರ್. ದೆನ್ ಸೆಂಟನಲೀಸು ಇವರು ತುಂಬ ರೂಡ್ ಅಂತ ಹೇಳಿ ಗೊತ್ತಾಯಿತು. ಯಾಕಂತಂದರೆ ಒಬ್ಬ ಅಮೇರಿಕನ್ ಟೂರಿಸ್ಟ್ನ ಇವರು ಜೀವಂತವಾಗಿ ಕಚ್ಚಿ ಇದು ಮಾಡಿದರು. ಸೊ ನಾರ್ತ್ ಸೆಂಟನಲೀಸ್ ಐಲ್ಯಾಂಡಲ್ಲಿ ಇರ್ತಾರೆ. ಒನ್ ಆಫ್ ದ ವರ್ಲ್ಡ್ ಲಾಸ್ಟ್ ಕಾಂಟ್ಯಾಕ್ಟೆಡ್ ಟ್ರೈಬ್ಸ್. ಇವ್ರನ್ನ ಯಾರೂ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಹಂಟರ್ ಆ್ಯಂಡ್ ಗ್ಯಾದರರ್ ಆನ್ ರಿಲೈಯಿಂಗ್ ಆನ್ ಬೋಸ್ ಆ್ಯರೋಸ್. ಇನ್ನೂ ಕೂಡ ಹಳೇ ಇದು ಅಂತಕ್ಕೇ ಇವರು ಸೀಮಿತವಾಗಿದ್ದಾರೆ. ಅದೊಂದು ಗೊತ್ತಿರಬೇಕು ನಮಗೆ. ಇವರು ಸೆಂಟಲಿನೀಸ್ ಕೂಡ ಅಂಡಮಾನ್ ನಿಕೋಬಾರಲ್ಲಿ ಇರ್ತಾರೆ. ಮೇಜರ್ಲಿ ಒಂದು ಹೆಸರು ಕೇಳಿದ ತಕ್ಷಣವೇ ಇವ್ರು ಇಂಥ ಕಡೆ ಇದ್ದಾರೆ ಅಂತ ಗೊತ್ತಾದಾಗ ಯು ಕ್ಯಾನ್ ಈಸಿಲಿ ಆನ್ಸರ್. ಎಸ್ಪೆಷಲಿ ಯು ಶುಡ್ ನೋ PVTGs ಆಫ್
ಕರ್ನಾಟಕ ಯಾರ್ಯಾರು ಅಂತ. ಜರವಾಸು ಕೂಡ ಮಿಡಲ್ ಆ್ಯಂಡ್ ಸೌತ್ ಅಂಡಮಾನ್ ಐಲ್ಯಾಂಡಲ್ಲಿ ಇರ್ತಾರೆ. ಟ್ರೆಡಿಷ್ನಲಿ ಹಂಟರ್ ಆ್ಯಂಡ್ ಗ್ಯಾದರರ್. ದೇ ಆಲ್ಸೋ ಪ್ರಾಕ್ಟೀಸ್ ಫಿಶಿಂಗ್ ಆ್ಯಂಡ್ ಹಂಟಿಂಗ್. ಇವರು 400 ಇಂಡಿವಿಜುವಲ್ಸ್ ಇದ್ದಾರೆ ಅಂತ ಸೆನ್ಸಸಲ್ಲಿ ಗೊತ್ತಾಗಿದೆ. ದೇ ಯೂಸ್ ಬ್ಯಾಂಬೋ ಬೋಸ್ ಆ್ಯಂಡ್ ಆ್ಯರೋಸ್ ಫಾರ್ ಹಂಟಿಂಗ್. ದೆನ್ ಖದರ್ ಟ್ರೈಬ್ ಇವರು ಕೂಡ ಕೇರಳ ಫಾರೆಸ್ಟ್ ವೆಸ್ಟರ್ನ್ ಘಾಟ್ಸಲ್ಲಿ ಇರ್ತಾರೆ. ದೇ ಆಲ್ಸೋ ಕಲೆಕ್ಟ್ ಹನಿ, ವ್ಯಾಕ್ಸ್ ಆ್ಯಂಡ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸರ್ಸ್. ನೊಮ್ಯಾಡಿಕ್ ಲೈಫ್ ಸ್ಟೈಲು. ಯೂಶ್ವಲಿ ಟ್ರೈಬ್ಸ್ ಯಾರು ಫಾರೆಸ್ಟ್ ಏರಿಯಾದಲ್ಲಿ ಇರ್ತಾರೆ ಅವರು ಶಿಫ್ಟಿಂಗ್ ಕಲ್ಟಿವೇಶನ್ನ ಫಾಲೋ ಮಾಡೋದು ಇರುತ್ತೆ ಆಲ್ಮೋಸ್ಟ್. ದೆನ್ ತೋಡಾ ಇದು ಇಂಪಾರ್ಟೆಂಟ್, ಯಾಕೆಂದರೆ ಆಲ್ರೆಡಿ ಒಂದ್ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ತೋಡಾ ಟ್ರೈಬ್ಸು ನೀಲಗಿರಿ ಹಿಲ್ಸಲ್ಲಿ ಇರ್ತಾರೆ, ತಮಿಳ್ನಾಡಲ್ಲಿ. ಇವರು ಕೂಡ ಪ್ಯಾಸ್ಟ್ರಲ್ ಕಮ್ಯುನಿಟಿ. ಡಿಸ್ಟಿಂಕ್ಟಿವ್ ಬ್ಯಾರಲ್ ವೋಲ್ಟೆಡ್ ಹೌಸಸ್, ಮಡ್ ಹೌಸಸಲ್ಲಿ ಇರ್ತಾರೆ ಇವರು. ತೋಡಾ ಎಂಬ್ರಾಯ್ಡ್ರಿ ಯುನೆಸ್ಕೋ ಹೆರಿಟೇಜ್ ಸಿಕ್ಕಿದೆ ತೋಡಾ ಎಂಬ್ರಾಯ್ಡ್ರಿಗೆ, ಇದು ಗೊತ್ತಿರಬೇಕು ನಿಮಗೆ. ದೆನ್ ಕುಟ್ಟನಾಯಕನ್ ತಮಿಳ್ನಾಡು, ಕೇರಳ, ಕರ್ನಾಟಕದಲ್ಲಿ ಇರ್ತಾರೆ. ಟ್ರೆಡಿಷ್ನಲಿ ದೇ ಆಲ್ಸೋ ಕಲೆಕ್ಟ್ ಹನಿ, ಜೇನು ಕಲೆಕ್ಟ್ ಮಾಡೋರು. ಅವ್ರನ್ನ ಕಿಂಗ್ಸ್ ಆಫ್ ದಿ ಫಾರೆಸ್ಟ್ ಅಂತ ಕರೀತಾರೆ. ಅವರು ಕನ್ನಡ ಅಥವಾ ಮಲಯಾಳಂ ಈ ಥರ ತಮಿಳ್ ಲ್ಯಾಂಗ್ವೇಜು ಎಲ್ಲೆಲ್ಲಿ ಇರ್ತಾರೆ ಆ ಡೈಲೆಕ್ಟ್ನ ಅವರು ಮಾತಾಡ್ತಾರೆ. ಇದು ನಮಗೆ ಮೇಜರ್ಲಿ ಗೊತ್ತಿರಬೇಕು. ನೆಕ್ಸ್ಟು ಚೋಳನಾಯಕನ್ ಅಂತ ಗೊತ್ತಾದಿಟ್ಟಕ್ಕೆ ನಮಗೆ ಗೊತ್ತಾಗುವಂಥದ್ದು ಕೇರಳದಲ್ಲಿ ಇರ್ತಾರೆ ಅಂದ್ಬಿಟ್ಟು. ಇವರು ಕೂಡ ಒನ್ ಆಫ್ ದ ಮೋಸ್ಟ್ ಐಸೋಲೇಟೆಡ್ ಟ್ರೈಬ್ಸ್ ಇನ್ ಇಂಡಿಯಾ. ಹಂಟರ್ಸು, ಕಲೆಕ್ಟ್ಸ್ ಹನಿ, ಫ್ರೂಟ್ಸು, ಟ್ಯೂಬರು. ಲ್ಯಾಂಗ್ವೇಜು ಚೋಳನಾಯಕನ್ನು ಆ್ಯಂಡ್ ಇದು ದ್ರವಿಡಿಯನ್ ಫ್ಯಾಮಿಲಿ. ಕನಿಕ್ಕರನ್ನು ಇದು ಕೇರಳ ಮತ್ತು ತಮಿಳ್ನಾಡಲ್ಲಿರುವಂತಹ ಒಂದು ಟ್ರೈಬ್ಸು. ಇವರು ಕೂಡ ಟ್ರೆಡಿಷ್ನಲಿ ಶಿಫ್ಟಿಂಗ್ ಕಲ್ಟಿವೇಶನ್ನ ಫಾಲೋ ಮಾಡ್ತಾರೆ. ಇವಾಗ ಅಗ್ರಿಕಲ್ಚರಿಸ್ಟ್ ಆಗಿ ಸೆಟಲ್ ಆಗಿದ್ದಾರೆ. ಇವರು ನೇಚರ್ ವರ್ಷಿಪ್. ಯೂಶುವಲಿ ಟ್ರೈಬ್ಸು ನೇಚರ್ದು ವರ್ಷಿಪ್ ಮಾಡ್ತಾರೆ. ಕೂರ್ಗೀಸ್ನ ಯೂಶುವಲಿ ಇದರಲ್ಲಿ ಕೊಡವನ ಟ್ರೈಬ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವೊಂದು ಅವರು ಕರ್ನಾಟಕದಲ್ಲಿ ದೇ ಕಮ್ಸ್ ಅಂಡರ್ ಕ್ಯಾಟಗರಿ 2B ಅನಿಸುತ್ತೆ. ಬಟ್ ಅವ್ರನ್ನ ಯಾವ ಕೂರ್ಗೀಸ್ನ ಅಂದರೆ ಯಾವ ಟೈಪ್ ಆಫ್ ಕೂರ್ಗಿನ ಕೊಡಗಾಸ್ ಅಂತ ಅದರಲ್ಲಿ ಟ್ರೈಬಲ್ ಆ್ಯಡ್ ಮಾಡ್ತಾರೆ ಐ ಡೋಂಟ್ ನೋ. ಬಟ್ ಬಿಕಾಸ್ ನನಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಇವರು ಟ್ರೈಬಲ್ ಸ್ಟೇಟಸ್ ಸಿಕ್ಕಿಲ್ಲ ಇವರಿಗೆ. ಇಂಡಿಯಾ ಇದರಲ್ಲಿ ಸಿಕ್ಕಿರಬಹುದು, ಬಟ್ ಕರ್ನಾಟಕ ಗೌರ್ಮೆಂಟ್ ಇವರಿಗೆ 2B ಕೊಟ್ಟಿದ್ದಾರೆ, 2B ಆರ್ 2A. ಲ್ಯಾಂಗ್ವೇಜ್ ಅವರು ಕೊಡವ ಲ್ಯಾಂಗ್ವೇಜೇ ಮಾತಾಡ್ತಾರೆ. ಆ್ಯಂಡ್ ದಿಸ್ ಕೈಲ್ಪೋದ ಗಣಪತಿ ಆದಮೇಲೆ 1 ವೀಕಲ್ಲಿ ಕೈಲ್ಪೋದ ಫೆಸ್ಟಿವಲ್ ಮಾಡ್ತಾರೆ. ಆ್ಯಂಡ್ ಪುತ್ತರಿ ಹಬ್ಬ ಮಾಡ್ತಾರೆ, ಹಾರ್ವೆಸ್ಟ್ ಫೆಸ್ಟಿವಲ್. ಇದಕ್ಕೆ ಹುತ್ತರಿ ಹಬ್ಬ ಅಂತ ಕೂಡ ಕರಿತೀವಿ. ಬಿಲ್ ಟ್ರೈಬ್ಸ್, ಆ್ಯಸ್ ಯೂಶುವಲ್ ವಿ ನೋ ದ್ಯಾಟ್ ಬಿಲ್ ಟ್ರೈಬ್ಸು ರಾಜಸ್ಥಾನದಲ್ಲಿ ಫೇಮಸ್ ಆಗಿ ಸಿಗ್ತಾರೆ. ಗುಜರಾತ್, ಮಧ್ಯಪ್ರದೇಶ, ಮಹಾರಾಷ್ಟ್ರದಲ್ಲಿ ಕೂಡ ಇರ್ತಾರೆ ಇವರು. ದೇ ಆರ್ ನೋನ್ ಫಾರ್ ಗೂಮರ್ ಡ್ಯಾನ್ಸು ಆ್ಯಂಡ್ ಬಿಲ್ ಪೇಂಟಿಂಗ್, ವಿ ನೋ ದ್ಯಾಟ್. ಗೋಂಡ್ ಟ್ರೈಬ್ಸು ಮಧ್ಯಪ್ರದೇಶ್, ಛತ್ತೀಸ್ಗಢ, ಇಲ್ಲಿ ಛೋಟಾನಾಗ್ಪುರ್ ಪ್ಲೇಸ್ ಬರುತ್ತಲ್ಲ ಅಲ್ಲಿ ಜಾಸ್ತಿ ಇರ್ತಾರೆ. ದೇ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಟ್ರೈಬಲ್ ಇನ್ ಇಂಡಿಯಾ. ದೇ ಸ್ಪೀಕ್ ಗೋಂಡಿ ಲ್ಯಾಂಗ್ವೇಜ್, ಅದು ದ್ರವಿಡಿಯನ್ ಕಲ್ಚರಿಗೆ ಸೇರುತ್ತೆ. ಮತ್ತು ಅವರ ಆರ್ಟ್ ಯಾವುದು ಅಂದರೆ ಗೋಂದಿ ದ್ರವಿಡಿಯನ್ ಫ್ಯಾಮಿಲಿ, ಫೇಮಸ್ ಫಾರ್ ಗೋಂಡ್ ಆರ್ಟ್ ಆ್ಯಂಡ್ ಪ್ರಧಾನ ಆರ್ಟ್. ಮತ್ತು ಬೈಗಾ ಟ್ರೈಬ್ಸ್ ಕೂಡ ಮಧ್ಯಪ್ರದೇಶ, ಛತ್ತೀಸ್ಗಢಲ್ಲಿರ್ತಾರೆ. ಅವರಿಗೆ ಸನ್ ಆಫ್ ದಿ ಸಾಯಿಲ್ಸ್ ಅಂತ ಕರೀತಾರೆ, ಮಣ್ಣಿನ ಮಕ್ಕಳು. ಕೇಳಬಹುದು ಮಣ್ಣಿನ ಮಕ್ಕಳು ಅಂತ ಯಾವ ಟ್ರೈಬಲ್ಲಿ ಕರೀತಾರೆ ಅಂತ, ಮಣ್ಣಿನ ಮಕ್ಕಳು ಅಂತ. ಮತ್ತು ಕರ್ನಾಟಕದಲ್ಲಿ ಮಣ್ಣಿನ ಮಕ್ಕಳು ಅಂದರೆ ಒಕ್ಕಲಿಗರು ಅಂತಾರೆ. ಸೊ ಹಂಗೆ ಬರೆಯೋಕೆ ಹೋಗ್ಬೇಡಿ, ಬೈಗಾ ಟ್ರೈಬ್ಸ್. ಟ್ರೆಡಿಷ್ನಲಿ ಪ್ರಾಕ್ಟಿಸ್ಡ್ ಶಿಫ್ಟಿಂಗ್ ಕಲ್ಟಿವೇಶನ್, ಅದಕ್ಕೆ ಬೇವರ್ ಅಂತ ಕರೀತಾರೆ. ಆಲ್ರೆಡಿ ನಾವು ನಾರ್ತ್ ಈಸ್ಟಲ್ಲಿ ಆಗಿರುವಂತಹ ಶಿಫ್ಟಿಂಗ್ ಕಲ್ಟಿವೇಶನಿಗೆ ಏನಂತ ಓದಿದ್ವಿ, ಝುಮ್ ಕಲ್ಟಿವೇಶನ್ ಅಂತ ಓದಿದ್ವಿ. ಇದು ಬೇವರ್. ದೇ ಆರ್ ಫೇಮಸ್ ಫಾರ್ ಟ್ಯಾಟೂಸ್. ಇದೊಂದು ಕತೆ ಇದೆ. ಅವರು ಪ್ರತಿ ಒಂದೊಂದು ಒಳ್ಳೊಳ್ಳೆ ಶುಭ ಕಾರ್ಯಗಳಿಗೆ ಒಂದೊಂದು ಕಡೆ ಒಂದೊಂದು ಪಾರ್ಟ್ಸಿಗೆ ಟ್ಯಾಟೂ ಹಾಕಿಸ್ಕೊಳ್ತಾ ಹೋಗ್ತಾರೆ. ದೆನ್ ಮುಂಡಾ ಟ್ರೈಬ್ಸ್, ಜಾರ್ಖಂಡ್, ಒಡಿಶಾ, ವೆಸ್ಟ್ ಬೆಂಗಾಲ್, ಇದು ಅಗೇನ್ ಛೋಟಾನಾಗ್ಪುರ್ ಪ್ಲೇಟಲ್ಲಿ ಬರುವಂತಹ ಫಾರೆಸ್ಟ್ ಏರಿಯಾದಲ್ಲೇ ಇವರು ಇರ್ತಾರೆ. ಮಂದರಿ ಆ್ಯಕ್ಟ್, ಇವ್ರದ್ದು ಮಂದರಿ ಅನ್ನೋ ಲ್ಯಾಂಗ್ವೇಜ್ನ ಇವರು ಮಾತಾಡ್ತಾರೆ. ಪ್ರಾಮಿನೆಂಟ್ ರೋಲ್ ಫಾರ್ ಟ್ರೈಬಲ್ ಅಪ್ರೈಸಿಂಗ್, ಬಿರ್ಸಾ ಮುಂಡಾ. ಆಲ್ರೆಡಿ ನಾವು ಇದನ್ನು ಹಿಸ್ಟ್ರಿ ನೋಡೋಣ. ದೆನ್ ಫೆಸ್ಟಿವ್, ಸರ್ಹುಲ್ ಫೆಸ್ಟಿವಲ್, ಮೇಘಾ ಪರಬ್ ಫೆಸ್ಟಿವಲ್. ದೆನ್ ಸಂತಾಲ್ ಟ್ರೈಬ್, ರೀಜನ್ ಜಾರ್ಖಂಡ್, ಬಿಹಾರ್, ವೆಸ್ಟ್ ಬೆಂಗಾಲ್, ಒಡಿಶಾ. ಸಂತಾಲಿ ನಮಗೆ ಗೊತ್ತೇ ಇದೆ, ರೆಬಿಲಿಯನ್. ಅವ್ರದ್ದು ಫೆಸ್ಟಿವಲ್ಲು ಬಹಾ ಮತ್ತು ಸೊಹರಾಯ್ ಫೆಸ್ಟಿವಲ್. ಟೋಟೋ ಇವರು ತೋಟಾಪುರ, ವೆಸ್ಟ್ ಬೆಂಗಾಲಲ್ಲಿ ಇರ್ತಾರೆ. ಸ್ಮಾಲೆಸ್ಟ್ ಆ್ಯಂಡ್ ಪ್ರಿಮಿಟಿವ್ ಟ್ರೈಬ್. ಲ್ಯಾಂಗ್ವೇಜು ಟೋಟೋ, ಅದು ಸೈನೋ ಟಿಬೆಟಿಯನ್ ಫ್ಯಾಮಿಲಿಗೆ ಸೇರಿಕೊಳ್ಳುತ್ತೆ. ಇವರು ಸ್ಲಿಟ್ಸಲ್ಲಿ ಅವರು ಟ್ರೆಡಿಷ್ನಲ್ ಹೌಸ್ನ ಬಿಲ್ಡ್ ಮಾಡಿಕೊಂಡು ಇರ್ತಾರೆ, ಅದು ನಮಗೆ ಗೊತ್ತಿರಬೇಕು. ದೆನ್ ಬೋಡೋ, ಅಸ್ಸಾಮ್ದು ಬೋಡೋ ಲ್ಯಾಂಡು. ಲ್ಯಾಂಗ್ವೇಜು
ಬೋಡೋ ಲ್ಯಾಂಗ್ವೇಜು. ಇವ್ರದ್ದು ಇನ್ನೊಂದು ಫೆಸ್ಟಿವಲ್ ಯಾವುದಂದರೆ ಬಿಸ್ವಾಗು ಫೆಸ್ಟಿವಲ್ಲು, ಅದು ಬಿಹು ಥರನೇ. ಬಿಹು ಇವ್ರದ್ದು ಟ್ರೆಡಿಷ್ನಲ್ ಡ್ಯಾನ್ಸು ಅಸ್ಸಾಂ ಅವ್ರದ್ದು. ರಿಚ್ ಟ್ರೆಡಿಷನ್ ಇನ್ ಹ್ಯಾಂಡ್ಲೂಮ್ ಆ್ಯಂಡ್ ಡ್ಯಾನ್ಸ್, ಅದು ನಮಗೆ ಗೊತ್ತಿರಬೇಕು ಬೋಡೋ ಟ್ರೈಬ್ದು. ಅಂಗಾಮಿ ಟ್ರೈಬ್ಸು ಇವರು ನಾಗಾಲ್ಯಾಂಡಲ್ಲಿ ಇರ್ತಾರೆ. ಇವ್ರದ್ದು ಸೆಕ್ರೆನೈ ಅನ್ನೋ ಫೆಸ್ಟಿವಲ್ಲು. ದಿಸ್ ಈಸ್ ಪ್ಯೂರಿಫಿಕೇಷನ್ ಫೆಸ್ಟಿವಲ್. ಆ್ಯಂಡ್ ಅಗ್ರಿಕಲ್ಚರು ಟೆರಸ್ಡ್ ರೈಸ್ ಕಲ್ಟಿವೇಷನ್. ಟೆರಸ್ಡ್ ಅಂತಂದರೆ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಈ ಥರ ಒಂದು ಗದ್ದೆ ಇರುತ್ತೆ ಅಂದರೆ ನೆಕ್ಸ್ಟ್ ಗದ್ದೆ ಹಿಂಗೆ 1 by 1 ಈ ಥರ ಟೆರಸ್ ಥರ ಹೋಗುತ್ತೆ. ಇಲ್ಲೊಂದು ಗದ್ದೆ. ಅದು ಯಾಕೆ ಅಂತಂದರೆ ನೀರಿನ ಹರಿಕೆಯಿಂದ ಫಲವತ್ತತೆ ಕೊಚ್ಕೊಂಡು ಹೋಗೋದನ್ನ ತಡೆಯೋದಕ್ಕೋಸ್ಕರ ಟೆರಸ್ ಕಲ್ಟಿವೇಷನ್ನ ಮಾಡ್ತಾರೆ. ಯು ಕ್ಯಾನ್ ಸೇ ದಟ್ ಸಾಯಿಲ್ ಇದಕ್ಕೋಸ್ಕರ ಎರೋಷನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ. ದೆನ್ ಬುತಿಯಾ ಇವರು ಸಿಕ್ಕಿಂ ಅಥವಾ ಡಾರ್ಜಿಲಿಂಗ್ ಅಲ್ಲಿ ಇರ್ತಾರೆ. ಇವ್ರ ಲ್ಯಾಂಗ್ವೇಜು ಸಿಕ್ಕಿಮೀಸು. ರಿಲಿಜಿಯನ್ನು ಟಿಬೆಟನ್ ಬುದ್ಧಿಸಮ್. ಫೆಸ್ಟಿವಲ್ಲು ಲೋಸಾರ್ ಫೆಸ್ಟಿವಲ್, ಇದು ವೆರಿ ಇಂಪಾರ್ಟೆಂಟ್. ಲೋಸಾರ್ ಫೆಸ್ಟಿವಲ್ ಸಿಕ್ಕಿಮಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಆ್ಯಸ್ ಐ ಸೆಡ್ ದಟ್ ತುಂಬ ಇಂಪಾರ್ಟೆಂಟು, ಯಾಕೆಂದರೆ PVTG ಬಗ್ಗೆ ಯಾವುದಾದ್ರೂ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ನಮಗೆ ಗೊತ್ತಿರಬೇಕು ಇಂಡಿಯಾದಲ್ಲಿ ಎಷ್ಟು PVTGs ಇದೆ. ಟೋಟಲ್ಲು 75 PVTGs ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ, ಯಾವ್ಯಾವುದು, ಅದು ನಿಮಗೆ ಗೊತ್ತಿರಲೇಬೇಕು. ಕರ್ನಾಟಕದಲ್ಲಿ 2 PVTGs ಇದೆ. ಒಂದು ಜೇನುಕುರುಬ, ಇನ್ನೊಂದು ಕೊರಗ. ಸೊ ಜೇನುಕುರುಬ ಆ್ಯಂಡ್ ಕೊರಗ 2 PVTGs. ಅಂದರೆ ಯಾವ ಕ್ರೈಟೀರಿಯಾಸ್ ಇರುತ್ತೆ ಅಂದರೆ ಅವ್ರದ್ದು ಎಜುಕೇಷನ್, ಇಲ್ಲಿ ಲಿಟ್ರೇಸಿ ರೇಟ್ ಕಮ್ಮಿ ಇರಬೇಕು, ಮತ್ತು ಅವರಿಗೆ ಎಕನಾಮಿಕಲ್ ಸ್ಟೇಟಸ್ಸು ಅಂದರೆ ಎಕನಾಮಿಕಲಿ ಅವರು ಲೋವರ್ ಇರ್ತಾರೆ, ಆ್ಯಂಡ್ ಪ್ರಪಂಚಕ್ಕೆ ಇನ್ನೂ ಎಕ್ಸ್ಪೋಸ್ ಆಗಿರೋದಿಲ್ಲ. ಈ ಥರದ್ದೆಲ್ಲ ಇದ್ದಾಗ ಅವ್ರನ್ನ PVTGs ಗ್ರೂಪ್ಗೆ ಸೇರಿಸ್ತಾರೆ. ಹೈಯೆಸ್ಟ್ ಇರೋದು PVTGಸು ಒಡಿಶಾದಲ್ಲಿ, ಅದು ನಮಗೆ ಗೊತ್ತಿರಬೇಕು. ಕರ್ನಾಟಕದಲ್ಲಿ 2 ಇದೆ. ದಿಸ್ ಈಸ್ ಆಲ್ ಅಬೌಟ್ ದ ಟ್ರೈಬ್ಸು. ಆ್ಯಂಡ್ ಆಸ್ ಐ ಸೆಡ್ ಇನ್ ದ ಬಿಗಿನಿಂಗ್, ವಿದುರ ನೀತಿ ಸೆಕೆಂಡ್ ಟಾಪಿಕ್ ಇದೆ ಅನಿಸುತ್ತೆ ಇದು. ಒಂದ್ಸಲ ವಿಡಿಯೋ ನೋಡಿದ ತಕ್ಷಣವೇ ಅಲ್ಲಿ ಹೋಗ್ಬಿಟ್ಟು ಯು ಜಸ್ಟ್ ಗೋ ಥ್ರೂ ಇಟ್ ಒನ್ಸ್, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟ್ರೈಬಲ್ ಬಗ್ಗೆ ನೋಡ್ಕೊಳ್ಳೋದು. ದಟ್ಸ್ ಆಲ್ ಫಾರ್ ದ ಡೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.